ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾಗಿ ಬ್ರೆಡ್ ಪುಲಾವ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ತೋರಿಸ್ತೀನಿ. ಇದೇ ರೀತಿ ನೀವು ಮಾಡಿ ತುಂಬ ರುಚಿಯಾಗಿ ಬರುತ್ತೆ. ಸೊ 3 ಜನಕ್ಕಾಗೋಷ್ಟು ಪುಲಾವ್ನ ಇಲ್ಲಿ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಶೋ ಮಾಡ್ತಿದ್ದೀನಿ. 1 ಕಪ್ಪಷ್ಟು ಸ್ಲೈಸ್ಡ್ ಪೊಟ್ಯಾಟೊ, ಹಾಗೆ 1/4 ಕಪ್ಪಷ್ಟು ಹಸಿರು ಮೆಣಸಿನ್ಕಾಯಿ, 1/4 ಕಪ್ಪಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಟೊಮ್ಯಾಟೊ, ಹಾಗೆ 1 ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋಕೆ ಬೇಕಾಗಿರುವಂಥ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ. 10 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಂತೆ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ, 2 ಕಾಳು ಮೆಣಸು, 3 ಚಕ್ಕೆ ಪೀಸು, ಹಾಗೆ 2 ಲವಂಗ ತೊಗೊಂಡಿದ್ದೀನಿ, 2 ಸ್ಪೂನ್ ತೆಂಗಿನಕಾಯಿ, ಹಾಗೆಯೇ 1 ಪೀಸಷ್ಟು ಕಲ್ಲು ಹೂವು, 1 ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಇಲ್ಲಿ ಬಾಯ್ಲ್ ಮಾಡಿರುವಂಥ ಡಬಲ್ ಬೀನ್ಸ್ನ ತೊಗೊಂಡಿದ್ದೀನಿ, ಅಥವಾ ಲಿಮಾ ಬೀನ್ಸ್ ಅಂತಲೂ ಕರಿಬೋದು. ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಹಾಗೆಯೇ 3 ವಿಸಲ್ಸ್ನ ತೆಗೆಸಿ ನಾನಿಲ್ಲಿ 1 ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥದ್ದು. 1 ಕಪ್ಪಷ್ಟು ಹೋಲ್ ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ಇದರಲ್ಲಿ ಮೈದಾ ಇರೋದಿಲ್ಲ, ಕಂಪ್ಲೀಟ್ ಹೋಲ್ ವೀಟ್ ಬ್ರೆಡ್ ಇದು. ಇದನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಿಮ್ಗೆ ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸುತ್ತ ಇರುವಂಥ ಬ್ರೌನ್ ಕಲರ್ ಏನಿರುತ್ತೆ ಅದಷ್ಟನ್ನು ಕಟ್ ಮಾಡಿ, ಬರೀ ಬ್ರೆಡ್ ಇರುತ್ತಲ್ಲ ಅದನ್ನು ನಾನು ಚಿಕ್ಕದಾಗಿ ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಪಲಾವ್ಗೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಒಂದೇ ಒಂದು ಮೊರಟ್ ಮೊಗ್ಗನ್ನ ತೊಗೊಂಡಿದ್ದೀನಿ, 1 ಚಕ್ಕೆನ ತೊಗೊಂಡಿದ್ದೀನಿ, 2 ಬೇ ಲೀಫ್ ಅಂದರೆ ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಇಲ್ಲಿ ಕಾರ್ಡಮಮ್ ಅಂದರೆ ಏಲಕ್ಕಿ, ಹಾಗೆ 2 ಲವಂಗ, ಒಂದೇ 1 ಪೀಸಷ್ಟು ಸ್ಟಾರ್ ಅನೈಸ್ನ ತೊಗೊಂಡಿದ್ದೀನಿ. ಕುಕ್ಕಿಂಗಿಗೆ ಬೇಕಾಗಿರುವಷ್ಟು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ರೈಸ್ ಬ್ರ್ಯಾನ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಎಣ್ಣೆನ ಬಳಸ್ತೀರಾ ಅದನ್ನು ಒಗ್ಗರಣೆಗೆ ತೊಗೋಬೋದು. ಇದು ತುಂಬ ಹೆಲ್ದಿ ಹಾಗೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಲಾಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ಇದನ್ನೇ ಬಳಸೋದು. ಈಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ನ ತೊಗೊಂಡಿದ್ದೀನಿ. ಇದಕ್ಕಾಗಲೇ ಎಲ್ಲ ತೋರಿಸಿದಂಥ ಸ್ಪೈಸಸ್, ನಾನು ಪಲಾವ್ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ತೋರಿಸಿದ್ನಲ್ಲ, ಅದಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ತೊಗೊತಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಹೊಸದಾಗಿ ಅಡುಗೆ ಮಾಡೋರಿಗೆ ನಾನೇ ಹೇಳ್ತೀನಿ. ಒಂದು ಚಿಕ್ಕ ಕಪ್ಪಲ್ಲಿ, ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ರು ಸಾಕಾಗುತ್ತೆ. ಸೊ ಇನ್ನು ಬೇಕಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗಾಗಲೇ ಮಸಾಲೆ ರೆಡಿಯಾಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋವಂಥದ್ದು ಗ್ರೀನ್ ಪುಲಾವ್ ಅಲ್ಲ, ವೈಟ್ ಪುಲಾವ್. ಸೊ ಹಾಗಾಗಿ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ತಿಲ್ಲ, ಒಗ್ಗರಣೆಗೆ ಡೈರೆಕ್ಟಾಗಿ ಸೇರಿಸ್ಕೊತಿದ್ದೀನಿ. ಈಗ ಒಂದು ಕುಕ್ಕರ್ನ ಕ್ಲೀನಾಗಿ ವಾಶ್ ಮಾಡಿ, ಒಂದು ಸಲ RO ವಾಟ್ರಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು. ಕುಕ್ಕರ್ ಬಿಸಿ ಆಗಬೇಕು. ಆಮೇಲಿಂದ ನಾನು ತೋರಿಸಿದಷ್ಟು ಕುಕ್ಕಿಂಗ್ ಆಯಿಲ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಆಯಿಲ್ ಹಾಕಿದ್ಮೇಲಿಂದ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಪಲಾವ್ ಸ್ಪೈಸಸ್ ನಾನು ನಿಮಗೆ ಶೋ ಮಾಡಿದ್ದೆ, ಅಷ್ಟನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಹುರಿದಿರೋ ಥರ ಆದ ನೆಕ್ಸ್ಟ್ಗೆ ನಾವು ಇದಕ್ಕೆ ಈರುಳ್ಳಿ ಸೇರಿಸ್ಬೇಕು. ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು, ತೀರಾ ಚಿಕ್ಕದು ಮಾಡಿದ್ರೆ ಸೀದೋಗುತ್ತೆ. ಇದು ಯಾವಾಗಲೂ ನೆನಪಲ್ಲಿರಲಿ ನಿಮಗೆ. 3 ನಿಮಿಷಗಳ ಕಾಲ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲಿಂದ ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಿಕಾಸ್ ಖಾರ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಇವಾಗ 5 ನಿಮಿಷಗಳ ಕಾಲ ಹುರ್ಕೋಬೇಕು. ಈ ಹಸಿರು ಮೆಣಸಿನ್ಕಾಯಿ ಮೇಲ್ಗಡೆ ಸುತ್ತ ಕಲರ್ ಸ್ವಲ್ಪ ಚೇಂಜ್ ಆಗಿ ಲೈಟ್ ಕಲರ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಇದನ್ನು ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ತೀರಾ ಲೋ ಫ್ಲೇಮಲ್ಲೂ ಇಟ್ಕೊಂಡು ಹುರಿಬೇಡಿ, ತೀರಾ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ತೀರಾ ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ತುಂಬ ನಿಧಾನವಾಗಿ ಆಗುತ್ತೆ ಮತ್ತು ಅಷ್ಟೊಂದು ರುಚಿಯಾಗೂ ಇರೋದಿಲ್ಲ. ಈಗ ಅದಕ್ಕೆ ನಾನು ಆಗಲೇ ರುಬ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಪುಲಾವ್, ನಿಮಗೆ ನೆನಪಿರಲಿ, ಹಾಗಾಗಿ ನಾನು ಜಾಸ್ತಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಥವಾ ಹಸಿರು ಮೆಣಸಿನ್ಕಾಯಿ ಯಾವುದನ್ನು ಹಾಕಿ ರುಬ್ಬಿಲ್ಲ. ಇವಾಗ ಇದಕ್ಕೆ ಆಗಲೇ ರುಬ್ಬಿದ್ದಂಥ ಮಸಾಲೆ ಜಾರ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು ಕುದಿ ಬರಬೇಕು, ಅಲ್ಲಿಗಂಟ ಸ್ವಲ್ಪ ನಿಧಾನ ಕೈ ಬಿಡಿಸ್ದಂತೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಮಸಾಲೆ ಹಾಕಿದ್ಮೇಲಿಂದ ಯಾವಾಗಲೂ ತಳ ಹತ್ತೋದು ಯಾವಾಗಲೂ ಆಗ್ತಿರುತ್ತೆ. ಸೊ ನೀವು ಗಮನದಲ್ಲಿ ಇಟ್ಕೋಬೇಕು, ಅದನ್ನು ಕೈ ಬಿಡದಂತೆ ತಿರುಗಿಸ್ತಿರ್ಬೇಕು. ಒಂದು ಕುದಿ ಬಂದಾಗಿದೆ. ಇವಾಗ ಇನ್ನು 5 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಳೋಣ. ಒಂದೇನೆಂದರೆ ಸಮಸ್ಯೆ ಆಗೋದು, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದು ಬೇಗ ತಳ ಹತ್ತುತ್ತೆ. ಎಣ್ಣೆ ಕ್ವಾಂಟಿಟಿನೂ ಅಷ್ಟೇ ಕರೆಕ್ಟಾಗಿ ಪ್ರಪೋರ್ಷನಲ್ಲಿ ತೊಗೊಂಡಿರಬೇಕು. ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಮತ್ತು ಅದ್ರ ಕಲರ್ ತೋರಿಸ್ತಾ ಇದ್ದೀನಿ, ವೈಟ್ ಪುಲಾವ್ ಮಸಾಲೆ ಯಾವ ಕಲರ್ ಇದೆ ಅಂತ. ತೀರಾ ಹಸಿರಿಗಿದ್ರೆ ಕೆಲವ್ರ ಮನೇಲಿ ಇಷ್ಟಪಡಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ವೈಟ್ ಪುಲಾವ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ನಿಮಗೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತೀರಾ ಹೆಚ್ಚು ಪದಾರ್ಥಗಳೇ ಇರಬೇಕು ಮನೆಯಲ್ಲಿ ಅಂತ ಏನಿಲ್ಲ. ನೀವು ಬ್ರೆಡ್ ಪುಲಾವ್ ನಾನು ತೋರಿಸ್ತಿರೋದಕ್ಕೆ ಬ್ರೆಡ್ ನಾನು ಹಾಕ್ತಿದ್ದೀನಿ, ನಿಮಗೆ ಇಷ್ಟ ಇದ್ದರೆ ಬ್ರೆಡ್ ಹಾಕ್ಬೋದು, ಇಲ್ಲಾಂದರೆ ಅಗತ್ಯ ಇಲ್ಲ. ಇವಾಗ 5 ನಿಮಿಷಗಳ ಕಾಲ ನಾನು ಇದನ್ನು ಹುರಿದಿದ್ದೀನಿ. ಸುತ್ತ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಮಸಾಲೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಸುತ್ತ ಎಣ್ಣೆ ಬಿಟ್ಕೊಂಡಾಗ. ಈ ಟೈಮಲ್ಲಿ ನಾನು ಇದಕ್ಕೆ ತರಕಾರಿಗಳನ್ನ ಒಂದೊಂದೇ ಆ್ಯಡ್ ಮಾಡ್ತಿದ್ದೀನಿ. ಟೊಮ್ಯಾಟೊ ಹಾಗೆ ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಬೀನ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಂದೇ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಹೋಗಿ. ಈಗ ಹಸಿ ಬಟಾಣಿನೂ ಕೂಡ ನಾನು ಇಲ್ಲಿ ಸೇರಿಸಿದ್ದೀನಿ.
ಮತ್ತು ಇವಾಗ ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಕಪ್ಪಷ್ಟು ನಾನು ಲಿಮಾ ಬೀನ್ಸ್ ಅಥವಾ ಡಬಲ್ ಬೀನ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡೋದು ಏನಕ್ಕೆ ಅಂದರೆ ನಾವು ಹಾಕಿರೋ ತರಕಾರಿಗೆ ಮತ್ತು ಕಾಳುಗಳಿಗೆ ಮಸಾಲೆ ಸ್ವಲ್ಪ ಒಗ್ಗಬೇಕು, ನೀಟಾಗಿ ಹೊಂದ್ಕೋಬೇಕು. ಇಲ್ಲ ಅಂದರೆ ಈ ಮಸಾಲೆ ಏನೆಲ್ಲ ಹಾಕಿದ್ದೀವಲ್ಲ ಇದು ತರಕಾರಿಗೆ ಮತ್ತು ಕಾಳಿಗೆಲ್ಲ ಹೊಂದೋದಿಲ್ಲ, ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ತರಕಾರಿ ತಿನ್ನಬೇಕಾದ್ರೆ ಒಂಥರ ಸಪ್ಪೆ 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 ಟೇಸ್ಟ್ ಬರ್ತಿರುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈಗ ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಮಿಕ್ಸ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ತುಂಬ ಹಾರ್ಷಾಗಿ ಮಾಡಬೇಡಿ. ಬಟಾಣಿ ಏನಿರುತ್ತೆ ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಬೇಗ ಹೊಡೆದೋಗಂಗಾಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನಿಲ್ಲಿ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿದ್ದಂಥ ಪೊಟ್ಯಾಟೋನ ಸೇರಿಸ್ತಾ ಇದ್ದೀನಿ. ಪೊಟ್ಯಾಟೊ ಲಾಸ್ಟಿಗೆ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಇದನ್ನು ಬೇಯಿಸೋದಕ್ಕೆ ಹೆಚ್ಚಿಗೆ ಟೈಮ್ ಬೇಕಾಗೋದಿಲ್ಲ, ಸ್ವಲ್ಪ ಟೈಮಲ್ಲೇ ಪೊಟ್ಯಾಟೊ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ. ಎಲ್ಲ ತರಕಾರಿಗಳು ಇನ್ನೂ ಹೆಚ್ಚು ಟೈಮ್ ತೊಗೊಳುತ್ತೆ. ಅದ್ರ ಮಧ್ಯದಲ್ಲಿ ಹಾಕ್ಬಿಟ್ರೆ ಆಲೂಗಡ್ಡೆ ನಮ್ಮ ಬಾಯಿಗೆ ಸಿಗಲ್ಲ, ಎಲ್ಲ ಫುಲ್ ಕಲಸೋಗ್ಬಿಡುತ್ತೆ. ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಸಾಲ್ಟ್ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಸಾಲ್ಟ್ ಹಾಕಿದ್ಮೇಲಿಂದ ಕ್ಲೀನಾಗಿ ತರಕಾರಿ ಜೊತೆಗೆ ಒಂದು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ತರಕಾರಿಗೆ ಉಪ್ಪು ಹಿಡಿಯೋದಿಲ್ಲ. ಕ್ಲೀನಾಗಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕುದಿ ಬಂದ ತಕ್ಷಣ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕ್ಲೀನಾಗಿ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೇನೇ ಇದಕ್ಕೆ ತುಂಬ ಮುಖ್ಯವಾಗಿರುವಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದನ್ನು ಹಾಕ್ಕೊಂಡ್ರೆ ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಪಲಾವ್ ಬಂದು ವೈಟ್ ಪಲಾವ್ ಆಗಿರೋದ್ರಿಂದ ನಾನು ರುಬ್ಬೋದಕ್ಕೆ ಹಾಕಿಲ್ಲ, ಕ್ಲೀನಾಗಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಕುಕ್ ಮಾಡಿದ್ದೀನಿ. ಹಂಗೆ ಬೇಯಿಸೋದ್ರಿಂದ ಬೇಗ ಕುಕ್ ಆಗುತ್ತೆ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿದು ಯಾವುದೇ ಐಟಮ್ ಮಾಡಿದ್ರು, ಪಲ್ಯ ಮಾಡಿ, ಬಾತ್ ಮಾಡಿ ಅಥವಾ ಸಾಂಬಾರು ಮಾಡಿದ್ರೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಮಸಾಲೆ ಹಾಕಿರೋದ್ರಿಂದ ತಳ ಹತ್ತತ್ತೆ. ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂದರೆ ಇಲ್ಲಿ ನಾವು ಕರ್ಡ್ಸ್ನ ಬಳಸ್ಕೊಳ್ಳೋದು. ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈ ಮೊಸರು ಇದಕ್ಕೆ ಮುಖ್ಯವಾಗಿರೋವಂಥ ಇಂಗ್ರೀಡಿಯೆಂಟ್. ಯಾವುದೇ ಥರದ ಪುಲಾವ್ ಮಾಡಿದ್ರೂ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈಗ ಸುತ್ತ ಎಣ್ಣೆ ಬಿಟ್ಕೊತಾ ಇದೆ ಅಂದರೆ ಈಗ ತರಕಾರಿ ಕ್ಲೀನಾಗಿ ಬೆಂದಿದೆ, ಮಸಾಲೆ ಕೂಡ ಬೆಂದಿದೆ ಅಂತ ಅರ್ಥ. ಮತ್ತು ನೀವು ಲಿಡ್ನ ಸುಮ್ಮನೆ ಕ್ಲೋಸ್ ಮಾಡಿಬಿಟ್ಟು 3 ನಿಮಿಷಗಳ ಕಾಲ ಕುಕ್ ಮಾಡಿ. ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ಮೇಲೂ ಅಷ್ಟೇ ಗಮನದಲ್ಲಿ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿರಿ, ತಳ ಹತ್ತಬಾರ್ದು ಯಾವುದೇ ಕಾರಣಕ್ಕೂ ತರಕಾರಿಗಳೆಲ್ಲ. ಈ ಟೈಮಲ್ಲಿ ನಾನು 1.5 ಸ್ಪೂನಷ್ಟು ಅಚ್ಚಧನಿಯದ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿನ ಬಳಸಬೇಡಿ, ಪ್ಲೇನ್ ಧನಿಯಾ ಇರುತ್ತಲ್ಲ ಅದರದ್ದೇ ಪುಡಿ ಬರುತ್ತೆ, ಅದನ್ನು ತಂದು ಬಳಸಿ. ಸಾಂಬಾರು ಪುಡಿ ಹಾಕಕ್ಕೆ ಹೋಗಬೇಡಿ. ಈಗ ಅಚ್ಚಧನಿಯದ ಪುಡಿ ಹಾಕಿದ ಮೇಲಿಂದ ಕ್ಲೀನಾಗಿ ಇದನ್ನು ಒಂದು ಮಿಕ್ಸ್ ಮಾಡಿ. ಈಗ ನಾವು ಗಮನಿಸ್ಬೋದು ಇಲ್ಲಿ ತರಕಾರಿ 60% ಅಷ್ಟು ಇಲ್ಲಿ ಕುಕ್ ಆಗಿದೆ, ನಿಮಗೆ ನಾನು ಶೋ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಇದಕ್ಕೆ ನಾವು ನೀರು ಹಾಕೋಬೇಕು. ನಾನು ನೀರನ್ನು ಎಷ್ಟು ಇಲ್ಲಿ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಕೊಳ್ಳಿ. ನಾನಿಲ್ಲಿ ನಿಮಗೆ 2 ಬೌಲಷ್ಟು ಅಂದರೆ ನಾನು ಕ್ವಾಂಟಿಟಿ ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದರ ಡಬಲ್ ಅಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಈ ಮಸಾಲೆ ನೀರಿನ ಜೊತೆಗೆ ಚೆನ್ನಾಗಿ ಕುದಿಬೇಕು. ಕುದಿ ಬಂದ ಮೇಲಿಂದ ನೀವು ಇದಕ್ಕೆ ನಾವು ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕೋಬೇಕು. ಮೊದಲೇ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ನಮಗೆ ಪಲಾವ್ ರೆಡಿ ಆಗುತ್ತೆ. ಈಗ ಮತ್ತೆ ಇನ್ನು ಕುದಿ ಬರ್ತಾ ಇದೆ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನೀಗ 2 ವಿಸಲ್ಸ್ ಬರೋ ತನಕ ನಾವು ಕುಕ್ ಮಾಡ್ಕೋಬೇಕು. ನಾನಿಲ್ಲಿ ವಿಸಲ್ ಬರೋ ತನಕ ವೆಯ್ಟ್ ಮಾಡ್ತಿಲ್ಲ, ನಾನೇ ಒಂದು ಸ್ಪೂನ್ ಸಹಾಯದಿಂದ ವಿಸಲ್ ಎತ್ತುತ್ತಾ ಇದ್ದೀನಿ. ಬಿಕಾಸ್ ಏನಂದರೆ ನಾವು ರೈಸ್ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀವಲ್ವಾ, ಅದನ್ನು ತೀರಾ ನಾವು ಬೇಯಿಸ್ಕೊಂಡು ಹೋದರೆ ಇಲ್ಲಾಂದರೆ ಪೂರ್ತಿ ಮೆತ್ತಗಾಗುತ್ತೆ, ಇಲ್ಲ ತಳ ಹತ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪ್ರೊಸೀಜರ್ನ ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೀವು ಕೂಡ ಹೀಗೆ ಮಾಡಿ. ಈಗ ಇದು ತಣ್ಣಗಾಗೋ ತನಕ ಬಿಡೋಣ. ಈಗ ನಾವು ಇದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಬ್ರೆಡ್ನ ತಯಾರು ಮಾಡ್ಕೊಳ್ಳೋದಕ್ಕೆ. ಪ್ಯಾನ್ ತೊಗೊಂಡು ಇಲ್ಲಿ ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಯಾವಾಗಲೂ ಮೀಡಿಯಮ್ ಹೈ ಫ್ಲೇಮಲ್ಲಿರಲಿ. ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ರೆಡ್ ಕ್ಯೂಬ್ಸ್ ಏನಿತ್ತು ಅದನ್ನು ಕ್ಲೀನಾಗಿ ಇದರಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಬ್ರೆಡ್ ಕ್ಯೂಬ್ಸ್ ಕಲರ್ ಬಂದು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದರಲ್ಲಿ ಡೀಪ್ ಫ್ರೈ ಮಾಡಬೇಕು. ಆಯಿಲ್ ಹೀಟ್ ಆಗೋ ತನಕ ಹಾಕಬಾರ್ದು. ಈಗ ಆಯಿಲ್ ಹೀಟ್ ಆಗಿದೆ, ಇದಕ್ಕೆ ನಾನು ಬ್ರೆಡ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಲರ್ ನಾನು ತೋರಿಸ್ತಾನೆ ಇದ್ದೀನಿ, ಟೈಮ್ ಟು ಟೈಮ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ. ಗೋಲ್ಡನ್ ಬ್ರೌನ್ ಕಂಪ್ಲೀಟಾಗಿ ಬರಬೇಕು. ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇದನ್ನು 5 ನಿಮಿಷಗಳ ಕಾಲ ನೀವು ಡೀಪ್ ಫ್ರೈ ಮಾಡಿದ್ರೂ ಸಾಕಾಗುತ್ತೆ. ಈಗ ನಾವು ತಯಾರು ಮಾಡ್ಕೊಂಡಿರುವಂಥ ಬ್ರೆಡ್ ಕ್ಯೂಬ್ಸ್ ಇಲ್ಲಿ ರೆಡಿ ಇದೆ. ನಾನು ನಿಮಗೆ ಇಲ್ಲಿ ಶೋ ಮಾಡಿದ್ದೀನಿ ಯಾವ ಥರ ಇರಬೇಕು ಬ್ರೆಡ್ ಕ್ಯೂಬ್ಸ್ ಅಂತ. ಇಷ್ಟೇ ಇದ್ರ ಪ್ರೊಸೀಜರು. ಇವಾಗ ನಾವು ಇದನ್ನು ಪಲಾವ್ ರೆಡಿ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬ್ರೆಡ್ ಪಲಾವ್ ತಯಾರಾಗುತ್ತೆ. ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮ್ಮ ವೆಜ್ ಪಲಾವ್ ತಯಾರಾಗಿದೆ. ಇದಕ್ಕೆ ನಾನೀಗ ರೆಡಿ ಮಾಡ್ಕೊಂಡಿದ್ದಂಥ ಬ್ರೆಡ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಬೆನಲ್ಲೇ ನಮ್ಮ ಬ್ರೆಡ್ ಏನು ತಯಾರು ಮಾಡಿದ್ದೀವಲ್ಲ ಅದು ಬೆಂದ್ಕೊಳ್ಳುತ್ತೆ. ಬೇಯೋದಂದರೆ ಸಾಫ್ಟ್ ಆಗುತ್ತೆ ಅಷ್ಟೇ. ಈಗ ಆಲ್ರೆಡಿ ಡೀಪ್ ಫ್ರೈ ಆಗಿದೆ. ಈ ಪಲಾವ್ಗೂ ಕೂಡ ಇದ್ರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ.
ಮತ್ತು ನಾನಿಲ್ಲಿ ಡಬಲ್ ಬೀನ್ಸೆಲ್ಲ ಹೇಗೆ ಬೆಂದಿದೆ ಅಂತ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 6 ನಿಮಿಷಗಳ ಕಾಲ ಈ ಕುಕ್ಕರ್ನ ನಾವು ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ನಮ್ಮ ಬ್ರೆಡ್ ಪುಲಾವ್ ತಯಾರಾಗಿದೆ. ನಾನಿಲ್ಲಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಟು ಆಲ್.